ಯಾಕಂದ್ರೆ ಈತನ ವಿರುದ್ಧ ಕರ್ನಾಟಕದಲ್ಲಿ 5, ಆಂಧ್ರ ಪ್ರದೇಶದಲ್ಲಿ 4, ತಮಿಳುನಾಡಿನಲ್ಲಿ 4 ದರೋಡೆ ಪ್ರಕರಣಗಳು ಸೇರಿದಂತೆ ವಿವಿಧ ರೈಲ್ವೆ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 20ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಆರೋಪಿಯಿಂದ ಪೊಲೀಸರು 5 ಲಕ್ಷ ಮೌಲ್ಯದ ಚಿನ್ನದ ಒಡವೆ, 2 ಲ್ಯಾಪ್ಟಾಪ್ ಹಾಗೂ 2 ಮೊಬೈಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ನಮಗೆ ಇಮಿಡಿಯೇಟ್ ಆಗಿ ಇವ್ನು ಮೋಸ್ಟ್ಲಿ ಯಾವ್ದು ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು ಅಥವಾ ಯಾವ್ದು ರಾತ್ರಿ ಗಿಟ್ರಿ ಮಾಡ್ಕೊಂಡಿರ್ಬೋದು. ನೀ ಹಚ್ಕೊಳ್ಳಿ ಪಾಕೆಟ್ದಾಗ ಹಚ್ಕೊ. ಮೊಬೈಲ್ ಇತ್ತು, ಆ ಮೊಬೈಲ್ನಲ್ಲಿ ಇನ್ಕಮಿಂಗ್ ಔಟ್ ಗೋಯಿಂಗ್ನಲ್ಲಿ ಎಷ್ಟು ನಂಬರ್ಗಳನ್ನ ಇದು ಯಾರು ಏನು ಅಂತ ವಿಚಾರಣೆ ಮಾಡಿದಾಗ ಅದು ತಮಿಳುನಾಡಿದ್ದು ಸಂಬಂಧಪಟ್ಟ ಮೊಬೈಲ್ ಅಂತ ಗೊತ್ತಾಯಿತು. ಅದು ಸೆಲ್ವಂ ಅಂತ ಹೇಳ್ಬಿಟ್ಟು ಒಬ್ಬ ರೈಲ್ವೆ ಅದರಲ್ಲಿ ಮಿಸ್ಟೇಕ್ನಲ್ಲಿ ನಿದ್ದೆ ಮಾತ್ರ ಆಯ್ತು. ಅದನ್ನು ಅವನು ಪ್ರಜ್ಞೆ ತರಿಸಿ ಅದಕ್ಕೆ ಕಿತ್ತೊಂಬಂದಿದ್ದ, ಅದನ್ನೇ ಸೇಮ್ ನಮ್ಮಲ್ಲಿ ಮಾರಾಟ ಅದು ಕೇಸ್ ಮಿಸ್ ಆಗಿದೆ. ಇನ್ನು ಈ ಕದೀಮ ರೈಲಿನಲ್ಲಿ ಕದ್ದ ಮಾಲ್ಗಳನ್ನ ಮುಂಬೈನ ವ್ಯಾಪ್ತಿಯಲ್ಲಿರುವ ಅಂಗಡಿಗಳಿಗೆ ಮಾರಾಟ ಮಾಡಿದ್ದ. ಈ ಹಿಂದೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂತ್ಕಲ್ ಪೊಲೀಸರಿಗೆ ಸಿಕ್ಕಿದ್ದು 4 ವರ್ಷಗಳ ಕಾಲ ಜೈಲೂಟ ಎಲ್ಲೋ ಜೈಲೂಟ ತಿನ್ನೋಕೆ ಮತ್ತೆ ಆಸೆಯಾಗಿತ್ತು ಅನ್ಸುತ್ತೆ. ಈಗ ಕರ್ನಾಟಕ ಪೊಲೀಸ್ ಕೈಗೆ ಸಿಕ್ಕು ಪರಪ್ಪನ ಅಪರಾಧವಾಗಿ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದಾನೆ. ಒಂದು ಸಿನಿಮಾ ತಯಾರಾಗೋಕೆ ವರ್ಷಗಳೇ ಬೇಕಾಗುತ್ತೆ, ಸಮಯಕ್ಕೂ ಕೆಲವು ತಿಂಗಳಾದ್ರೂ ಬೇಕೇ ಬೇಕು. ಇಂಥದ್ರಲ್ಲಿ ಇನ್ನೊಂದು ತಂಡ ಕೇವಲ 18 Fine.